ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಆವತ್ತಂದಿನ ಪ್ರಧಾನಮಂತ್ರಿ 1947 ಅವರನ್ನ ಅವರ ಆಡಳಿತವನ್ನ ನಡೆಸಿದಂತ ದಿನವನ್ನ ನಾವು ಸರಿಗಟ್ಟಿದ್ದೀವಿ, ಹಿಂದಕ್ಕೆ ತಳ್ಳಿದೀವಿ ಅಂತ ಬಿಜೆಪಿಯವರು ಒಬ್ಬೊಬ್ಬರೂ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಬಗ್ಗೆ ನನಗೆ ವಿರೋಧ ಇಲ್ಲ. ನರೇಂದ್ರ ಮೋದಿ ಅವರನ್ನ ಜವಾಹರ್ಲಾಲ್ ನೆಹರು ಅವರಿಗೆ ಹೋಲ್ಸಕ್ಕಾಗೋದಿಲ್ಲ, ಸಾಧ್ಯವೇ ಇಲ್ಲ. ಇನ್ನು 100 ವರ್ಷ ಆದ್ರೂ ನರೇಂದ್ರ ಮೋದಿ ಅವರನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಹೋಲ್ಸಕ್ ಸಾಧ್ಯ ಇಲ್ಲ. ಈ ದೇಶಕ್ಕೆ ಒಂದು ಹೊಸ ಶಕ್ತಿಯನ್ನು ಕೊಟ್ಟು ವಿಶ್ವದಲ್ಲೇ ಭಾರತವನ್ನ ಪರಿಚಯ ಮಾಡಿ ದೇಶದ ಒಂದು ಶಕ್ತಿಗೆ ಬುನಾದಿ ಇಟ್ಟವರು ಪಂಡಿತ್ ಜವಾಹರ್ಲಾಲ್ ನೆಹರು. ಮತ್ತು ಅವರ ಹಿನ್ನೆಲೆ ಸುಮಾರು 11 ವರ್ಷ ಜೈಲಿನಲ್ಲಿ ಇರ್ತಾರೆ. ಸಾಮಾನ್ಯ ಅಲ್ಲ. ಗಾಂಧಿಗೆ ಸಮಾನ ಬಿಡಬಾರ್ದು, ನೆಹರು ಅವ್ರಿಗೆ ಸಮಾನ ಬಾರ್ದು, ಬಸವಣ್ಣವ್ರಿಗೆ ಇವ್ರು ಸಮಾನ ಬಿಡ್ತಾರೆ ಹುಚ್ಚುಚ್ಚಾಗಿ. ಅವೆಲ್ಲ ಆಗ್ಬಾರ್ದು. ಬಸವಣ್ಣವರೇ, ನೆಹರುನೇ. ಆದ್ರಿಂದ ಗಾಂಧಿಯ ನಮ್ಮ ನರೇಂದ್ರ ಮೋದಿ ಆಗ್ಲಿ, ಬಿಜೆಪಿ ಆಗ್ಲಿ, RSS ಆಗ್ಲಿ ಪ್ರಾಮಾಣಿಕವಾಗಿ ನೀವು ನಡ್ಕೊಳ್ಳೋದು ಒಳ್ಳೇದು. ಜವಾಹರ್ಲಾಲ್ ನೆಹರು ಅವರು ನಿಮ್ಮ ರೀತಿ ನಡ್ಕೊಳ್ಳಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಯನ್ನ ಮಮತಾ ಬ್ಯಾನರ್ಜಿ ಅವರನ್ನ ಇಳಿಸಬೇಕು ಅಂತ ಹೇಳಿ ನೇರವಾಗಿ ಪ್ರಧಾನಮಂತ್ರಿಯೇ ಬೀದಿಗೆ ಬಂದರು. ಜವಾಹರ್ಲಾಲ್ ನೆಹರು ಎಂದು ಅಂತ ಕೆಲಸ ಮಾಡಲಿಲ್ಲ. ಆ ಜತ್ತಿಯವರ ಮೇಲೆ ಹಿಂದೆ ನಮ್ಮಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಜತ್ತಿಯವರ ಮೇಲೆ ಆರೋಪಣೆ ಬಂದ್ರು. ಜವಾಹರ್ಲಾಲ್ ನೆಹರು ಅವರಿಗೆ ಬೆಂಗಳೂರು ಬಂದು ರಾಜಭವನದಲ್ಲಿ ಕುಳಿತು ಎಲ್ಲ ಪರಿಶೀಲನೆ ಮಾಡಿ ಜತ್ತಿಯವರ ಮೇಲೆ ಏನೂ ಇಲ್ಲ, ಜತ್ತಿ ಒಬ್ಬ ಪ್ರಾಮಾಣಿಕ, ಆದ್ರಿಂದ ಅವ್ರನ್ನ ತೆಗೆಯಕ್ಕಾಗೋದಿಲ್ಲ ಅಂತ ಹೇಳಿ ಜವಾಹರ್ಲಾಲ್ ನೆಹರು ಅವರೇ ಹೇಳಿದ್ರು. ಆದ್ರೆ ನರೇಂದ್ರ ಮೋದಿ ಅವರ ತರ ರಾಜ್ಯಗಳನ್ನೇ ತೊಂದರೆ ಕೊಟ್ಟು ಹಿಂಸೆ ಮಾಡಿ ತಮಿಳುನಾಡಿಗೆ ಹೋಗಿ ಮಾಡಬಾರದ ಸಾಹಸ ಮಾಡಿ ಆ ಒಂದು ರಾಜ್ಯದಲ್ಲಿ ಅಣ್ಣಾಮಲೈ ಪಾಪ ನಿಜವಾಗ್ಲೂ ನನಗೆ ಅನ್ನಿಸ್ತದೆ ಅವನ ಕಾಲ ಕಸಕ್ಕಿಂತ ಕಂಡ್ರು ನರೇಂದ್ರ ಮೋದಿ, ಅಮಿತ್ ಶಾ ಇವರೇನು ಸಾಮಾನ್ಯ ಅಲ್ಲ. ಪ್ರಧಾನಮಂತ್ರಿ ಅಂದ್ರೆ ಎಲ್ಲರಿಗೂ ಸಣ್ಣ ಮಗು ಇದ್ದಂಗೆ ಇರ್ಬೇಕಾಗಿತ್ತು. ಆದ್ರಿಂದ ಪಂಡಿತ್ ಜವಾಹರ್ಲಾಲ್ ನೆಹರುಗಾಗ್ಲಿ, ಮಹಾತ್ಮ ಗಾಂಧೀಜಿ ಅವ್ರಿಗಾಗ್ಲಿ, ಅಂಬೇಡ್ಕರ್ ಅವ್ರಿಗಾಗ್ಲಿ ಯಾರ ಹೋಲಿಕೆಯನ್ನು ಯಾರು ಮಾಡಬಾರ್ದು. ಇದರಿಂದ ಅಕ್ಷಮ್ಯ ಅಪರಾಧ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.